ಈ ಕಾಲೇಜಿನ ಕುವೆಂಪು ಸಭಾಂಗಣದಲ್ಲಿ ಬಹುಶಃ ಹೊಸನಗರದಲ್ಲಿಯೇ ಪ್ರಪ್ರಥಮ ಬಾರಿಗೆ ಒಂದು ಅಂತಾರಾಷ್ಟ್ರೀಯ ಕವಿ ಸಮ್ಮೇಳನ ಮಾಡ್ತಾ ಇದ್ದೇವೆ. ಈ ಕಾರಣಕ್ಕೆ ಇವತ್ತು ಆ ವಿಷಯವನ್ನು ಹಂಚಿಕೊಳ್ಳಲಿಕ್ಕೆ ನಿಮಗೆಲ್ಲರಿಗೂ ಕೊಡ್ತಿದ್ದೀವಿ. ಈಗಾಗಲೇ ನಿಮಗೆ ಮಾಹಿತಿ ನಾವೀಗ ಹಂಚಿದ್ದೇವೆ. ಕಾರ್ಯಕ್ರಮ ಅಂಜಲಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ ಕಾರಗಡಿ, IQAC ಸಾಂಸ್ಕೃತಿಕ ವೇದಿಕೆ ಹಾಗೂ ಕನ್ನಡ ಸಾಹಿತ್ಯ ವೇದಿಕೆ ಕೊಡಚಾದ್ರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೊಸನಗರ ಇವರ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ನವಚೇತನ ಪ್ರಶಸ್ತಿ ಪುರಸ್ಕೃತ ಕವಿ ಸಾಹಿತಿ ಪ್ರವೀಣ್ ಎಂ ಕಾರಗಡಿ ಇವರ ಸಾರಥ್ಯದಲ್ಲಿ ಅಂಜಲಿ ಉತ್ಸವ, ಇದು ಕವಿಗಳ ಕಲರವ ಎಂಬ ಉಪಶೀರ್ಷಿಕೆಯಡಿಯಲ್ಲಿ ಕಾರ್ಯಕ್ರಮ ನಡೀತಿದೆ. ಆ ಕಾರ್ಯಕ್ರಮವನ್ನು ನಮ್ಮ ಸಾಗರ ಮತ್ತು ಹೊಸನಗರ ಕ್ಷೇತ್ರದ ಶಾಸಕರಾದ ಮಾನ್ಯ ಶ್ರೀ ಗೋಪಾಲಕೃಷ್ಣ ಬೇಳೂರವರು ಉದ್ಘಾಟಿಸ್ತಿದ್ದಾರೆ. ಅಧ್ಯಕ್ಷತೆಯನ್ನು ಪ್ರವೀಣ್ ಎಂ ಕಾರಗಡಿ, ಸಂಸ್ಥಾಪಕ ಅಧ್ಯಕ್ಷರು, ಅಂಜಲಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ ಕಾರಣಗಿರಿ ಕಾರಗಡಿ ಎರಡೂ ಕರೀತಾರೆ. ಹಾಗೆ ಶ್ರೀಮತಿ HS ಭಾರತಿ ಚಂದ್ರಶೇಖರ್, ಕ್ಯಾಲಿಫೋರ್ನಿಯಾ ಅಮೇರಿಕದು ಅವರು ಆಗಮಿಸ್ತಿದ್ದಾರೆ. ಹಾಗೆ ರಿಯಾ ಭಾಸ್ಕರ್ ಅಂತ ಯುವ ನಾಯಕ ನಟಿ, ಅವರು ನಮ್ಮೊಂದಿಗೆ ಅವತ್ತು ಅತಿಥಿಗಳಾಗಿರ್ತಾರೆ. ಜೊತೆಗೆ ರಿಷಿಕುಮಾರ್, ಕನ್ನಡದ ಖ್ಯಾತ ಗೀತ ರಚನೆಕಾರರು, ಅವರು ನಮ್ಮ ಜೊತೆಗಿರ್ತಾರೆ. ಭಾಸ್ಕರ್ P ಅಂಥೇಳಿ ಚಿತ್ರ ನಿರ್ಮಾಪಕರು, ಅವ್ರ ನಮ್ಮ ಜೊತೆ ಇರ್ತಾರೆ. ಇನ್ನೋರ್ವ ರಾಜಕಾರಣಿಯೂ ಹೌದು, ಈ ಹೊತ್ತಿನ ಚಿಂತಕರು ಆದ ತೀರ್ಥಹಳ್ಳಿಯ ಕ್ಷೇತ್ರದ ಮಾಜಿ ಶಾಸಕರು ಮತ್ತು ಮಾಜಿ ಶಿಕ್ಷಣ ಮಂತ್ರಿಗಳು ಆದ ಕಿಮ್ಮನೆ ರತ್ನಾಕರ್ ಅವರು ನಮ್ಮ ಜೊತೆಗಿರ್ತಾರೆ. ಹಾಗೆ ಗಣೇಶ್ ಮೂರ್ತಿ ನಾಗರಕೊಡಿಗೆ, ಅವರು ಹೊಸನಗರ ತಾಲೂಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಅವರು ಸಹ ನಮ್ಮ ಜೊತೆಗಿರ್ತಾರೆ. D ಮಂಜುನಾಥ್, ಶಿವಮೊಗ್ಗ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ನಮ್ಮ ಜೊತೆಗಿರ್ತಾರೆ. ಉಳಿದಂತೆ ಕಾಲೇಜಿನ ಸಹೋದ್ಯೋಗಿಗಳು ಮತ್ತು ಸಾರ್ವಜನಿಕರಿಗೆ ನಾವು ಆಹ್ವಾನಿಸಿದ್ದೇವೆ. ಬಹುಶಃ ಭಾರತ ಮತ್ತು ವಿದೇಶಗಳಿಗೆ ಸೇರಿದಂತೆ ಭಾರತದ ಹಲವು ರಾಜ್ಯಗಳಿಂದ ಸುಮಾರು 100ಕ್ಕೂ ಹೆಚ್ಚು ಜನ ಈಗಾಗಲೇ ನೋಂದಣಿ ಮಾಡಿಸಿದ್ದಾರೆ. ಅವರಿಗೆಲ್ಲರಿಗೂ ನಾವು ಹಲವು ಪರ್ಯಾಯ ಗೋಷ್ಠಿಗಳಲ್ಲಿ, ಸಮಾನಾಂತರ ಗೋಷ್ಠಿಗಳ ಮೂಲಕ ಅವಕಾಶ ಕೊಡ್ತಿದ್ದೇವೆ. ಪ್ರತಿ ಗೋಷ್ಠಿಗಳಲ್ಲೂ ಉತ್ತಮ ಕವನಕ್ಕೆ ನಾವು ವಿಶೇಷವಾದ ಸನ್ಮಾನ ಮಾಡ್ತಿದ್ದೇವೆ. ಭಾಗವಹಿಸಿದ ಎಲ್ಲ ಕವಿಗಳಿಗೂ ಪ್ರಶಸ್ತಿ ಪತ್ರ ಮತ್ತು ಫಲಕವನ್ನು ನೀಡುತ್ತಿದ್ದೇವೆ. ಹಾಗೆ ಮಧ್ಯಾಹ್ನ ಲಘು ಊಟದ ವ್ಯವಸ್ಥೆ ಇರುತ್ತೆ. ಭಾಳ ಜನ ಕವಿಗಳು ದೂರದಿಂದ ಬಂದಿರೋದರಿಂದ ಹಿಂದಿನ ದಿವಸವೇ ಆಗಮಿಸ್ತಾರೆ. ಅವರಿಗೆ ಒಂದು ಲಘುವಾದ ವಸತಿ ವ್ಯವಸ್ಥೆಯನ್ನು ಸಹ ಕಲ್ಪಿಸಿದ್ದೇವೆ. ಈ ಕಾರ್ಯಕ್ರಮ ಭಾಳ ಖುಷಿಯಾಗುತ್ತೆ. ಯಾಕಂದರೆ ಒಂದಿಷ್ಟು ಕವಿಗಳು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸೋದ್ರ ಮೂಲಕ ಬಹುಶಃ ಈ ಕಾರ್ಯಕ್ರಮದ ನಂತರ ನಿರ್ಮೂಲವಾಗಿ ವಾಪಸ್ ಹೋಗ್ತಾರೆ ಏನೋ ಭಾವನೆಗಳನ್ನು ಚೆಲ್ಕೊಂಡು ಅಂದ್ಕೊಂಡಿದ್ದೇನೆ. ಹಾಗಾಗಿ ತಾವೆಲ್ಲರೂ ದಯಮಾಡಿ ಇದನ್ನು ಜಿಲ್ಲೆಯಲ್ಲಿ ಸುದ್ದಿ ಮಾಡೋದ್ರ ಮೂಲಕ ಇದೊಂದು ಅತಿ ಹೆಚ್ಚು ಜನ, ನಮಗಿನ್ನೂ ಅವಕಾಶ ಇದೆ, ಕವಿತೆ ವಾಚನ ಮಾಡಲಿಕ್ಕೆ ಆಸಕ್ತರು ಬರ್ಬೋದು ಅಂತ ಈ ಮೂಲಕ ಕೇಳ್ಕೊಳ್ತಿದ್ದೇನೆ. ಉಳಿದಂತೆ ಕಾರ್ಯಕ್ರಮ ಯಶಸ್ಸಿಗೆ ನೀವೆಲ್ಲರೂ ಸಹಕರಿಸ್ತೀರಿ ಅಂತ ಭಾವಿಸ್ಕೊಂಡಿದ್ದೇನೆ.